ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಯಾರ ಒಲವು ಯಾರಿಗೆ, ಭಾಗ 16. ಲೇಖಕರು ಕೈಸರ್ ಜಹಾ. ತಾಯಿಯನ್ನು ಹಾಗೆ ಮಲಗಿಸಿದವನು ಏನು ಮಾಡುವುದು, ಅತ್ತಿಗೆ ಯಾಕೆ ಮನೆ ಬಿಟ್ಟು ಹೋದರು, ಅವರ ಅಣ್ಣನ ಮಧ್ಯೆ ಏನು ನಡೆಯಿತು ಒಂದೂ ಗೊತ್ತಾಗುತ್ತಿಲ್ಲವಲ್ಲ. ದೀಪ್ತಿ ಬೇರೆ ಡಿವೋರ್ಸ್ ಪೇಪರ್ಸ್ ಕಳಿಸ್ತೀನಿ ಅಂದಿದ್ದಾಳೆ. ಅಮ್ಮನಿಗೆ ಇದೆಲ್ಲ ಗೊತ್ತಿಲ್ಲ. ಏನಾಗುತ್ತಿದೆ ದೇವರೇ ಎಂದು ತಲೆ ಮೇಲೆ ಕೈ ಹೊತ್ತು ಕೂರುವನು ಪವನ್. ದೀಪ್ತಿಯು ತನ್ನ ಅಣ್ಣನ ಬಳಿ, ಅಣ್ಣ, ನಾನು ಅವನ ಜೊತೆ ಇರಲ್ಲ ಅಂದರೆ ಇರಲ್ಲ. ನನಗೆ ಇಷ್ಟ ಇಲ್ಲ ಅವನ ಜೊತೆ ಜೀವನ ಸಾಗಿಸೋಕೆ. ಏನು ಹೇಳ್ತಿದ್ದೀಯ ದೀಪ್ತಿ, ಏನಾಯಿತು ಅಂತ ಹೀಗೆ ಆಡ್ತಾ ಇದ್ದೀಯಾ? ಅವನು ಸರಿ ಇಲ್ಲ ಅಣ್ಣ, ಸ್ವಲ್ಪನೂ ನಾಚಿಕೆ ಮರ್ಯಾದೆ ಏನೂ ಇಲ್ಲ. ತನ್ನ ತಮ್ಮನ ಬಗ್ಗೆ ಏನೇನೋ ಹೇಳಿದರೆ ಚೆನ್ನಾಗಿರಲ್ಲ ದೀಪ್ತಿ. ಅಷ್ಟಕ್ಕೂ ನೀನು ಏನು ಕಡಿಮೆ ಇಲ್ಲ ಬಿಡು. ಮದುವೆಯಾಗಿ ಇನ್ನೂ 6 ತಿಂಗಳಾಗಿಲ್ಲ, ಸಂಸಾರ ಮಾಡೋಕೆ ಆಗದೆ ಇಲ್ಲೇ ಬಂದು ಕೂತಿದ್ದೀಯ. ನಿನಗೆ ನಾಚಿಕೆ ಆಗಬೇಕು, ಅವನಿಗಲ್ಲ ಎನ್ನುವಳು ಪ್ರಿಯ. ಅತ್ತಿಗೆ, ಪ್ಲೀಸ್ ಏನೇನೋ ಹೇಳಬೇಡಿ. ಅಷ್ಟಕ್ಕೂ ನಾನು ನನ್ನ ತಾಯಿ ಮನೆಗೆ ಬಂದಿರೋದು. ಅಮ್ಮ, ನಾನು ಪವನ್ಗೆ ಡಿವೋರ್ಸ್ ಕೊಡೋಕೆ ನಿರ್ಧಾರ ಮಾಡಿದ್ದೀನಿ. ಅಯ್ಯೋ ದೀಪ್ತಿ, ಯಾಕೆ ಮಗಳೇ ಈ ತರಹ ಹೇಳುತ್ತಿದ್ದೀಯಾ? ಸ್ವಲ್ಪ ದಿನ ಇದ್ದು ಹೋಗ್ತೀನಿ ಅಂತ ಬಂದಿದ್ದೆ, ಈಗ ಯಾಕೆ ಈ ರೀತಿ ಹೇಳುತ್ತಿದ್ದೀಯ ದೀಪ್ತಿ ಎಂದು ಅಳುವುದಕ್ಕೆ ಶುರು ಮಾಡುವರು ದೀಪ್ತಿಯ ತಾಯಿ. ಅಮ್ಮ, ಏನು ಎತ್ತ ಅಂತ ನನ್ನೊಂದಿಗೆ ಕೇಳಬೇಡ. ನಾನು ಮಾತ್ರ ಅವನ ಜೊತೆ ಜೀವನ ನಡೆಸುವುದಿಲ್ಲ ಅಷ್ಟೇ ಎಂದು ಫೋನನ್ನು ತೆಗೆದುಕೊಂಡವಳು ತನ್ನ ತಾಯಿಯ ಪರಿಸ್ಥಿತಿಯನ್ನೂ ಮರೆತು ಲಾಯರಿಗೆ ಕಾಲ್ ಮಾಡುವಳು. ಅಷ್ಟರಲ್ಲಿ ಅವಳ ತಾಯಿ, ಬೇಡ ದೀಪ್ತಿ, ನನ್ನ ಮಾತು ಕೇಳು ಎಂದು ಎದೆ ಹಿಡಿದು ಕುಸಿಯುವರು. ಕೂಡಲೇ ದೀಪ್ತಿಯ ತಾಯಿಯನ್ನು ಆಸ್ಪತ್ರೆಗೆ ಸಾಗಿಸುವರು. ಡಾಕ್ಟರ್ ಚಿಕಿತ್ಸೆಯ ಬಳಿಕ, ಹೇಳಿದ್ವಿ ತಾನೇ ನಾವು ನಿಮಗೆ, ಅವರಿಗೆ ಜಾಸ್ತಿ ಟೆನ್ಷನ್ ಕೊಡಬಾರದು ಅಂತ. 3ನೇ ಅಟ್ಯಾಕ್ ಆದರೆ ಅವರು ಉಳಿಯೋದಿಲ್ಲ ಅಂತ. ಮತ್ತ್ಯಾಕೆ ಅವರಿಗೆ ವಿಪರೀತ ಟೆನ್ಷನ್ ಕೊಡುತ್ತಿದ್ದೀರಾ? ಡಾಕ್ಟರ್, ಈಗ ಹೇಗಿದ್ದಾರೆ ಅಮ್ಮ, ಪ್ಲೀಸ್ ಅವರಿಗೆ ಏನೂ ಆಗಬಾರದು. ನೋಡಮ್ಮ, ನಾವು ಹೇಳಿದ ಮೇಲೂ ನೀವು ಕೇರ್ಲೆಸ್ ಆಗಿ ಬಿಹೇವ್ ಮಾಡಿದ್ದೀರಾ. ನೆಕ್ಸ್ಟ್ 24 ಗಂಟೆ ಏನು ಹೇಳೋದಕ್ಕೆ ಆಗಲ್ಲ, ತುಂಬ ಸೀರಿಯಸ್ ಇದ್ದಾರೆ. ದೇವರಿದ್ದಾರೆ, ನೋಡೋಣ. ಅಣ್ಣ, ಇದೇನಾಯಿತು, ಎಲ್ಲ ನನ್ನಿಂದಾನೇ, ಛೇ, ಎಲ್ಲ ನನ್ನಿಂದಲೇ ಆಗಿದ್ದು ಎಂದು ಮುಖ ಮುಚ್ಚಿ ಅಳುವಳು ದೀಪ್ತಿ. ಹೋಗಲಿ ಬಿಡು ದೀಪ್ತಿ, ಅಳಬೇಡ. ಈಗ ಏನಿದ್ದರೂ ನಾವು ದೇವರ ಹತ್ತಿರ ಬೇಡಿಕೊಳ್ಳಬೇಕು ಅಷ್ಟೆ. ನಾನು ಪವನ್ಗೆ ಕಾಲ್ ಮಾಡಿ ಹೇಳುತ್ತೇನೆ. ಬೇಡ ಅಣ್ಣ, ಎಲ್ಲ ಅವನಿಂದಲೇ ಆಗಿರುವುದು. ಅವನು ಇಲ್ಲಿಗೆ ಯಾವುದೇ ಕಾರಣಕ್ಕೂ ಬರುವುದು ಬೇಡ. ಈ ಟೈಮಿನಲ್ಲಿ ಹೀಗೆಲ್ಲ ಹೇಳ್ತಾರಾ ದೀಪ್ತಿ? ಎಷ್ಟೇ ಆಗಲಿ ಅವನು ನಿನ್ನ ಗಂಡ ಅಲ್ಲವಾ? ಗಂಡನೂ ಇಲ್ಲ, ಏನೂ ಇಲ್ಲ. ನಾನು ಅವನಿಗೆ ಡಿವೋರ್ಸ್ ಕೊಡಲು ತೀರ್ಮಾನಿಸಿದ್ದೇನೆ. ಸಾಕು ಸುಮ್ಮನಿರೆ, ಹೇಳಿದ್ದೇ ಹೇಳುತ್ತೀಯಾ? ರೀ, ನೀವೇನು ಅವಳ ಮಾತನ್ನು ಕೇಳ್ತಾ ಇದ್ದೀರಾ? ಅಮ್ಮನಿಗೆ ಪವನ್ಗೆ ಫೋನ್ ಮಾಡಿ ಹೇಳಿ. ಅವರು ಬಂದ ಮೇಲೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇರು. ಅದು ಬಿಟ್ಟು ಹಾಗೆ ಹೀಗೆ ಅಂತ ಮಾತು ತೆಗೆದರೆ ಸರಿಯಾಗಿರಲ್ಲ. ಮೊದಲು ಅತ್ತೆ ಸರಿ ಹೋಗಲಿ, ಆಮೇಲೆ ಕೂತು ಮಾತನಾಡಿದರೆ ಆಯಿತು ಎನ್ನುವಳು ಪ್ರಿಯ. ಹೌದು ದೀಪ್ತಿ, ನಿನ್ನ ಅತ್ತಿಗೆ ಹೇಳುತ್ತಿರುವುದು ಸರಿನೇ. ನೀನು ಈಗ ಸುಮ್ಮನಿರು ಸಾಕು ಎನ್ನುವನು ಅವಳ ಅಣ್ಣ ದೀಪಕ್. ಇಂತಹ ಸಮಯದಲ್ಲಿ ದುಡುಕು ಬುದ್ಧಿ ಸರಿಯಲ್ಲ, ಸರಿ ಎಂದು ತಲೆ ಆಡಿಸಿ ಸುಮ್ಮನಾಗುವಳು. ದೀಪಕ್ ಮೊಬೈಲ್ ತೆಗೆದು ಪವನ್ಗೆ ಕಾಲ್ ಮಾಡಿ ತನ್ನ ತಾಯಿಯ ಆರೋಗ್ಯದ ಬಗ್ಗೆ ತಿಳಿಸುವನು. ತಾವು ಆಸ್ಪತ್ರೆಗೆ ಬರುವುದಾಗಿ ಹೇಳುವನು ಪವನ್. ತನ್ನ ತಾಯಿಗೆ ವಿಚಾರ ತಿಳಿಸಿದವನು ತನ್ನ ಅಣ್ಣನಿಗೂ ಸಹ ವಿಷಯ ಹೇಳುವನು. ಆಸ್ಪತ್ರೆಗೆ ಹೊರಡಲು ತಯಾರಾದವರು ಸುಕನ್ಯಾಳೊಂದಿಗೆ
ಸುಕನ್ಯಾ, ನೀನು ಬಾ, ದೀಪ್ತಿ ತಾಯಿಯನ್ನು ಅಡ್ಮಿಟ್ ಮಾಡಿದ್ದಾರಂತೆ, ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ಬಾ, ನಾವೆಲ್ಲರೂ ನೋಡಿಕೊಂಡು ಬರೋಣ. ನಾನೇನು ಮಾಡಲಿ ಅತ್ತೆ, ಬಂದು ನೀವೇ ಹೋಗಿ, ನಾ ಬರಲ್ಲ. ಏನಾಗಿದೆ ಸುಕನ್ಯಾ, ಯಾಕೆ ಹೀಗೆ ಹೇಳ್ತಿದ್ದೀಯಾ? ಹುಷಾರಿಲ್ಲ ಎಂದರೆ ನೋಡೋಕೆ ಹೋಗಲ್ಲವಾ? ಸುಮ್ಮನೆ ಬಾ. ಇಲ್ಲ ಅತ್ತೆ, ನಾನು ಬರಲ್ಲ. ನೀವು ಹೋಗುತ್ತಿದ್ದೀರಲ್ಲ, ಹೋಗಿ. ಏನಾಗುತ್ತಿದೆ ಈ ಮನೆಯಲ್ಲಿ? ಅನುಜ ಇರುತ್ತಿದ್ದರೆ ವಿಷಯ ಹೇಳೋದಕ್ಕಿಂತ ಮುಂಚೆ ಅವಳಾಗಿಯೇ ಓಡಿ ಬರುತ್ತಿದ್ದಳು. ಇವಳನ್ನು ಎಷ್ಟು ಕರೆದರೂ ಬರುತ್ತಿಲ್ಲ ಎನ್ನುವರು. ಹೌದು, ನಾನು ಬರಲ್ಲ ಎಂದರೆ ಬರಲ್ಲ ಅಷ್ಟೇ. ಅನುಜ ಅನುಜ ಅವಳದೇ ಜಪ ಮಾಡಿ ನೀವು. ಛೆ, ನನಗೆ ಈ ಮನೆಯಲ್ಲಿ ನೆಮ್ಮದಿಯೇ ಇಲ್ಲ ಎನ್ನುವಳು. ಅವಳ ದಿಢೀರಾದ ಈ ಬದಲಾದ ವರಸೆಯನ್ನು ನೋಡಿದ ಮಮತಾ ಅವರಿಗೆ ಎಲ್ಲವೂ ಅಯೋಮಯ. ಯಾಕೆ ಹೀಗೆ ಆಡುತ್ತಿದ್ದಾಳೆ ಇವಳು ಅಂತ ಬೇಜಾರಾದವರು ಹೋಗುವ ಮುನ್ನ ಪ್ರಶಾಂತ್ಗೆ ಕಾಲ್ ಮಾಡಿ ಸುಕನ್ಯಾ ಬರುವುದಿಲ್ಲ ಎಂದು ತಾನು ಮತ್ತು ಪವನ್ ಆಸ್ಪತ್ರೆಗೆ ಹೋಗುತ್ತಿರುವುದಾಗಿ ಹೇಳಿ ಹೋಗುವರು. ಮಮತಾ ಮತ್ತು ಪವನ್ ಆಸ್ಪತ್ರೆಗೆ ಹೋದ ನಂತರ ರೆಡಿ ಆದ ಸುಕನ್ಯಾ ತನ್ನ ಮಗುವಿನ ಜೊತೆ ತಾನು ಎಲ್ಲಿಗೋ ಹೊರ ಹೋಗುವಳು. ಆಫೀಸಿನಲ್ಲಿ ಯಾವುದೇ ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಸುಮ್ಮನೆ ಹಾಗೆ ಯೋಚಿಸುತ್ತಾ ಕುಳಿತಿರುವನು ಪ್ರಶಾಂತ್. ಛೆ, ನಾನು ಏನೂ ಮಾಡಿಬಿಟ್ಟೆ. ನಾನು ಮಾಡಿದ್ದು ತಪ್ಪು. ಅನುಜಾಳ ಬಗ್ಗೆ ಗೊತ್ತಿದ್ದರೂ ನಾನು ಹೀಗೆ ಅವಳ ಜೊತೆ ಮಾತನಾಡಬಾರದಿತ್ತು. ಪವನ್ ಅನುಜಾಳನ್ನು ನಾನು ಅಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಒಂದು ದಿನವೂ ಅವರಿಬ್ಬರು ಕೆಟ್ಟ ರೀತಿಯಲ್ಲಿ ವರ್ತಿಸಿಲ್ಲ. ಅವರ ಬಗ್ಗೆ ನಾನು ಕನಸಲ್ಲೂ ಕಲ್ಪನೆ ಮಾಡಿಲ್ಲ. ಆದರೆ ಈ ಸುಕನ್ಯಾ, ದೀಪ್ತಿ ಇವರು ಯಾಕೆ ಹೀಗೆಲ್ಲ ಹೇಳ್ತಾರೆ ಅವರ ಬಗ್ಗೆ? ಮತ್ತೆ ಸುಕನ್ಯಾ ಬೇರೆ ಮಗು ಮೇಲೆ ಆಣೆ ಮಾಡಿ ಹೇಳಿದಳು. ಆದರೂ ನನಗೂ ಇನ್ನೂ ಮನಸ್ಸು ಒಪ್ಪುತ್ತಿಲ್ಲ. ಏನು ಮಾಡಲಿ? ನನ್ನ ಅನು ಹೇಗಿದ್ದಾಳೋ ಏನೋ, ಕಾಲ್ ಮಾಡುತ್ತೀನಿ ಎಂದು ಅವಳ ನಂಬರ್ ಒತ್ತುವನು. ಫೋನ್ ರಿಂಗ್ ಆದ ಶಬ್ದಕ್ಕೆ ಎಚ್ಚರವಾದ ಅನು, ಇಷ್ಟೊಂದು ಮಲಗಿದ್ದೇನಾ ನಾನು ಎಂದುಕೊಂಡು ಫೋನ್ ಪರದೆಯ ಮೇಲೆ ತನ್ನ ಇನಿಯನ ಹೆಸರನ್ನು ನೋಡಿದವಳು ಕಣ್ಣು ತುಂಬಿಕೊಂಡು ರಿಸೀವ್ ಮಾಡದೆ ಸ್ವಿಚ್ ಆಫ್ ಮಾಡಿ ಇಡುವಳು. ಪ್ರಶಾಂತ್ ಪುನಃ ಪ್ರಯತ್ನಿಸಿದಾಗ ಅನುಜಾಳ ಫೋನ್ ಸ್ವಿಚ್ ಆಫ್ ಎಂದು ಬರುವುದನ್ನು ನೋಡಿದವನು ಬೇಜಾರಾಗಿ ಏನು ಮಾಡುವುದು ಎಂದು ಯೋಚಿಸಿದವನು, ಹೇಗಾದರೂ ಇರಲಿ, ನಾನು ಅನುಜಾಳನ್ನು ನಂಬಬೇಕು. ಆದರೆ ಅವಳದು ತಪ್ಪಿಲ್ಲ ಅಂತ ಹೇಗೆ ತಿಳಿಯುವುದು? ಇದರಲ್ಲಿ ಸುಕನ್ಯಾಳ ಕೈವಾಡ ಏನಾದರೂ ಇದೆಯಾ? ಇದ್ದರೂ ಇರಬಹುದು. ನಾನು ಹಾಗೆ ಯೋಚನೆ ಮಾಡಿಲ್ಲವಲ್ಲ. ಹೇಗಾದರೂ ಇರಲಿ, ಒಂದು ಸಲ ಎಲ್ಲರ ಮುಂದೆ ಸುಕನ್ಯಾಳೊಂದಿಗೆ ಕೇಳಬೇಕು. ಹಾಗೂ ಕೇಳುವ ಮುಂಚೆ ನಾನಾಗಿಯೇ ಒಂದು ಸಲ ಪ್ರೀತಿಯಿಂದ ಕೇಳುತ್ತೇನೆ. ಹೇಗೋ ಅಮ್ಮ ಅವಳು ಮನೆಯಲ್ಲಿ ಇದ್ದಾಳೆ ಅಂತ ಹೇಳಿದ್ದಾರೆ, ಹೋಗಿ ಕೇಳಿ ನೋಡೋಣ ಎಂದು ಯೋಚಿಸಿದವನು ಸೀದಾ ತನ್ನ ಕಾರಿನ ಕೀಯನ್ನು ತೆಗೆದುಕೊಂಡವನು ಮನೆಗೆ ಹೊರಡುವನು. ಮನೆಗೆ ತಲುಪಿದವನಿಗೆ ಸುಕನ್ಯಾ ಮನೆಯಲ್ಲಿ ಇಲ್ಲದಿರುವುದನ್ನು ನೋಡಿ ಆಶ್ಚರ್ಯ ಎನ್ನಿಸುವುದು. ಸೀತಕ್ಕ, ಸುಕನ್ಯಾ ಎಲ್ಲಿ? ಗೊತ್ತಿಲ್ಲ ಅಣ್ಣ, ಅವರು ಮಗು ಜೊತೆ ಎಲ್ಲಿಗೋ ಹೋದರು. ಹೌದಾ, ಸರಿ, ಅವಳು ಮನೆಗೆ ಬಂದ ಮೇಲೆ ನಾನು ಬಂದಿದ್ದೆ ಅಂತ ಹೇಳಬೇಡಿ ಆಯ್ತಾ? ಸರಿ ಅಣ್ಣ ಎಂದು ಕಾರಿನಲ್ಲಿ ಬಂದು ಕುಳಿತವನು ಸುಕನ್ಯಾಳಿಗೆ ಫೋನ್ ಮಾಡಿ, ಹಲೋ ಹೇಳಿ ಪ್ರಶಾಂತ್ ಎಂದಾಗ, ಏನಿಲ್ಲ, ಪಾಪು ಏನು ಮಾಡುತ್ತಿದ್ದಾನೆ? ಆಟವಾಡುತ್ತಿದ್ದಾನೆ ಪ್ರಶಾಂತ್. ಮತ್ತೆ ಏನು ಮಾಡುತ್ತಿದ್ದೀಯಾ? ಅಮ್ಮನ ಜೊತೆ ಆಸ್ಪತ್ರೆಗೆ ಯಾಕೆ ಹೋಗಲಿಲ್ಲ? ಅದು ಪಾಪುಗೆ ಯಾಕೋ ಸ್ವಲ್ಪ ಮೈ ಬಿಸಿ ಇತ್ತು, ಅದಕ್ಕೆ ಹೋಗಲಿಲ್ಲ. ಮನೆಯಲ್ಲಿಯೇ ಇದ್ದೀನಿ. ಸರಿ ಸುಕನ್ಯಾ, ಹಾಗಿದ್ದರೆ ನಾನು ಮನೆಗೆ ಬರುತ್ತೇನೆ. ಆಸ್ಪತ್ರೆಗೆ ತೋರಿಸೋಣವಾ? ಬೇಡ ಪ್ರಶಾಂತ್, ನೀವೇನು ಬರೋದು ಬೇಡ, ನಾನು ಸಿರಪ್ ಹಾಕಿದ್ದೀನಿ. ಹೌದಾ, ಸರಿ ಎಂದು ಫೋನ್ ಇಡುವನು. ಯೋಚನೆಗೆ ಒಳಗಾದವನು, ಇವಳು ಸುಳ್ಳು ಹೇಳುತ್ತಿದ್ದಾಳೆ.
ಈಗ ಇಷ್ಟು ಚೆನ್ನಾಗಿ ಸುಳ್ಳು ಹೇಳಿರುವವಳು ಇದಕ್ಕಿಂತ ಮುಂಚೆನೂ ಹೇಳಿರಬಹುದಲ್ಲವೇ? ಛೇ, ನಾನು ಅನುಜಾಳನ್ನು ಬಿಟ್ಟು ಇವಳನ್ನು ನಂಬಿ ತುಂಬ ದೊಡ್ಡ ತಪ್ಪು ಮಾಡಿದ್ದೇನೆ. ಇದನ್ನೆಲ್ಲ ಈಗ ನಾನೇ ಸರಿ ಮಾಡಬೇಕು. ಎಲ್ಲಿಗೆ ಹೋಗಿರಬಹುದು ಇವಳು? ಅದು ಮಗುವಿನ ಜೊತೆ ಎಂದು ಏನೋ ಹೊಳೆದವನಂತೆ ಕಾರ್ ಸ್ಟಾರ್ಟ್ ಮಾಡುವನು. ಅನುಜಾಳಿಗೆ ತನ್ನ ಮನೆ ಕೆಲಸದವರ ಮುಖಾಂತರ ದೀಪ್ತಿಯ ತಾಯಿ ಆಸ್ಪತ್ರೆಯಲ್ಲಿ ಇರುವುದು ತಿಳಿಯುವುದು. ತನ್ನ ಅಕ್ಕನಿಗೆ ತಾನು ಹೋಗಿ ಬರುವುದಾಗಿ ಹೇಳಿದಾಗ, ಅನು, ನೀನು ಹೋದರೆ ದೀಪ್ತಿ ಮತ್ತೆ ರಾದ್ದಾಂತ ಮಾಡುತ್ತಾಳೆ, ಬೇಡ, ಈಗ ಹೋಗಬೇಡ ಅನು. ಅಕ್ಕ, ಹಾಗಂತ ನಾನು ಸುಮ್ಮನೆ ಮನೆಯಲ್ಲಿ ಇರೋಕೆ ಆಗುತ್ತಾ ಹೇಳು? ಎಷ್ಟೇ ಆಗಲಿ ಅವರು ಪ್ರಿಯಾ ಮತ್ತು ಪವನ್ಗೆ ಅತ್ತೆ ಆಗಬೇಕು. ಅದೂ ಅಲ್ಲದೆ ಎಷ್ಟು ವರ್ಷಗಳಿಂದ ನಮಗೆ ಪರಿಚಯವಿರುವವರು. ಅವರಿಗೆ ಅನಾರೋಗ್ಯವೆಂದರೆ ಅವರನ್ನು ನೋಡಲೇಬೇಕಲ್ಲ ಅಕ್ಕ. ಪ್ಲೀಸ್ ಅಕ್ಕ, ಬೇಡ ಅನ್ನಬೇಡ, ಬೇಗ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಡುವಳು. ತನ್ನ ತಂಗಿಯ ದೊಡ್ಡ ಮನಸ್ಸಿನ ಮೇಲೆ ಅನ್ವಿತಾಳಿಗೆ ಹೆಮ್ಮೆ ಎನ್ನಿಸುವುದು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.